ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸಂತೋಷ್. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿಕೊಟ್ಟಿರೋದು ಒಂದು ಎಲೆಕ್ಟ್ರಿಕಲ್ ಗೀಸರ್ಸ್ನ ನಾವು ಯಾವ ಥರ ಚೂಸ್ ಮಾಡಬೇಕು, ಮತ್ತು ಆ ಬ್ರ್ಯಾಂಡ್ ಯಾವುದು, ಮತ್ತು ಅದರದ್ದು ಏನೇನು ಸ್ಪೆಸಿಫಿಕೇಷನ್ ನೋಡಬೇಕಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿಕೊಟ್ಟಿರೋದು ಒಂದು ಎಲೆಕ್ಟ್ರಿಕಲ್ ಗೀಸರ್. ಅದಕ್ಕಿಂತ ಮುಂಚೆ ಗೀಸರ್ಸ್ಗಳ ಟೈಪ್ಸ್ ಎಷ್ಟಿದೆ ಅಂತ ನೋಡೋಣ, ಎಷ್ಟು ಟೈಪ್ ಗೀಸರ್ಸ್ ಇದೆ ಅಂತ ನೋಡೋಣ. ಒಂದು ಬಂದ್ಬಿಟ್ಟು ಸೋಲಾರ್ ಗೀಸರ್ ಬರುತ್ತೆ, ಆಲ್ಮೋಸ್ಟ್ ಜನರಲಾಗಿ ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೆಕೆಂಡ್ ಬಂದ್ಬಿಟ್ಟು ಗ್ಯಾಸ್ ಗೀಸರು. ಮೂರನೇದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಗೀಸರಲ್ಲೇ 3 ಟೈಪ್ಸ್ ಬರುತ್ತೆ. ಫಸ್ಟ್ನೇದು ಬಂದ್ಬಿಟ್ಟು ಇನ್ಸ್ಟಂಟ್ ಗೀಸರ್ ಅಂತ ಬರುತ್ತೆ. ಎರಡನೇದು ಬಂದ್ಬಿಟ್ಟು ವಾಟರ್ ಸ್ಟೋರೇಜ್ ಗೀಸರ್ ಅಂತ ಬರುತ್ತೆ. ಮೂರನೇದು ಬಂದ್ಬಿಟ್ಟು ನಮಗೆ ಟ್ಯಾಂಕ್ಲೆಸ್, ಒಂದು ಟ್ಯಾಂಕ್ ಇಲ್ಲದೆ ಇರೋ ಒಂದು ಗೀಸರ್ಗಳು ಬರ್ತವೆ. ಇನ್ಸ್ಟೆಂಟ್ ಎಲೆಕ್ಟ್ರಿಕಲ್ ಗೀಸರ್ಲ್ಲಿ ಹೆಂಗೆ ಅಂತಂದರೆ ಅದ್ರದ್ದು ಟ್ಯಾಂಕ್ ಕೆಪಾಸಿಟಿ ತುಂಬ ಕಡಿಮೆ ಇರುತ್ತೆ. ನಿಮಗೆ ಏನಪ್ಪ ಅಂದರೆ ಜಾಸ್ತಿ ನಿಮಗೆ ವಾಟ್ರ್ ಬೇಕು ಅಂತಂದರೆ ಅದರಲ್ಲಿ ನಿಮಗೆ ಸಿಗಲ್ಲ, ಅದ್ರದ್ದು ಕೆಪಾಸಿಟಿ ಕಡಿಮೆ ಇರುತ್ತೆ. ಈಗ 3 ಲೀಟರ್ 6 ಲೀಟರ್ ಈ ಥರ ಲಿಮಿಟ್ ಇರುತ್ತೆ. ಬಟ್ ಸ್ಟೋರೇಜ್ ವಾಟರ್ ಹೀಟರಲ್ಲಿ ನಿಮಗೆ ಆ ಥರ ಇರಲ್ಲ. ನಿಮಗೆ ಒಂದು 6 ಲೀಟರ್ 10 ಲೀಟರ್ 15 ಲೀಟರ್ 25 ಲೀಟರ್ ಈ ಥರ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ವಾಟ್ರ್ ಹೀಟ್ ಆಗೋದಕ್ಕೆ ನಿಮಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಇನ್ಸ್ಟೆಂಟಲ್ಲಿ ನಿಮ್ಗೆ ಆ ಥರ ಇರಲ್ಲ, ಕೆಪಾಸಿಟಿನೂ ಕಡಿಮೆ ಇರುತ್ತೆ. ನೀವು ಜಸ್ಟ್ ನಿಮಗೆ ಒಂದು 5 ನಿಮಿಷ ಬಿಟ್ಟರೆ ಸಾಕು, ನಿಮಗೆ ಆ ಒಂದು ಎಷ್ಟು ಸ್ಟೋರೇಜ್, ಈಗ 3 ಲೀಟ್ರು 6 ಲೀಟ್ರು ಅಷ್ಟು ಒಂದು ಕೆಪಾಸಿಟಿ ಆಫ್ ವಾಟರು ನಿಮಗೆ ಹೀಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಂಕ್ಲೆಸ್ ಎಲೆಕ್ಟ್ರಿಕಲ್ ಗೀಸರ್ ಅಂತ ಅಂದ್ಬಿಟ್ಟು ಇದರಲ್ಲಿ ನಿಮಗೆ ಯಾವುದೇ ಥರ ಟ್ಯಾಂಕ್ ಇರಲ್ಲ. ಇದ್ರದ್ದು ಸ್ಪೆಷಾಲಿಟಿ ಏನಂತಂದರೆ ನಿಮಗೆ ಕಂಟಿನ್ಯೂಸ್ ಹಾಟ್ ವಾಟರ್ ನಿಮ್ಗೆ ಬರ್ತಾ ಇರುತ್ತೆ. ಬಿಕಾಸ್ ಅದ್ರದ್ದು ಏನಂತಂದರೆ ಅದ್ರದ್ದು ಕೆಪಾಸಿಟಿ ಅಂದರೆ ಪವರ್ ಕನ್ಸಂಪ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಕಂಪ್ನಿಯವ್ರು ಏನು ಮಾಡಿರ್ತಾರೆ ಅಂತ ಅಂದರೆ ನಿಮಗೆ ಅಟ್ ಎ ಟೈಮು ಆ ವಾಟರ್ ಫ್ಲೋ ಆಗ್ತಾ ಇದ್ದಾಗ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗೋ ಥರ ಮಾಡ್ತಾರೆ ಆ ಒಂದು ಲೈನಲ್ಲಿ. ಅವಾಗೇನಾಗುತ್ತೆ ಅಂತಂದರೆ ನಿಮಗೆ ಕಂಟಿನ್ಯೂಸ್ ನಿಮಗೆ ಹಾಟ್ ವಾಟರ್ ಬರ್ತಾ ಇರುತ್ತೆ. ಬಟ್ ಈ ಒಂದು ಇನ್ಸ್ಟೆಂಟಲ್ಲಿ ಏನಪ್ಪ ಅಂದರೆ ಆ ಥರ ಇರಲ್ಲ. ನಿಮಗೆ ಇನ್ಸ್ಟೆಂಟಲ್ಲಿ ಒಂದು ಸ್ಟೋರೇಜ್ ಟ್ಯಾಂಕ್ ಇರುತ್ತೆ, ಸ್ಮಾಲ್ ಕೆಪಾಸಿಟಿದು, ಅದರಲ್ಲಿ ಹೀಟ್ ಆಗುತ್ತೆ, ನಿಮಗೆ ವಾಟರ್ ಬರುತ್ತೆ. ಯಾವಾಗಲೇ ಹೇಳಿದ್ನಲ್ಲ, ಸೆಕೆಂಡ್ ಬಂದ್ಬಿಟ್ಟು ವಾಟರ್ ಸ್ಟೋರೇಜ್ ಎಲೆಕ್ಟ್ರಿಕಲ್ ಗೀಸರ್ಸ್. ಅಲ್ಲಿ ನಿಮಗೆ ಕೆಪಾಸಿಟಿ ಜಾಸ್ತಿ ಬೇಕು ಅಂದಾಗ ಏನಾಗಬೇಕಾಗುತ್ತೆ, ಎಲೆಕ್ಟ್ರಿಕಲ್ ಸ್ಟೋರೇಜ್ ಗೀಸರ್ಗಳು ಯೂಸ್ ಮಾಡಬೇಕಾಗುತ್ತೆ. ಯಾಕೆ ಸ್ಟೋರೇಜ್ ನಾವು ಯೂಸ್ ಮಾಡಬೇಕು, ಈ ಕಂಟಿನ್ಯೂಸ್ ಟ್ಯಾಂಕ್ಲೆಸ್ ಯೂಸ್ ಮಾಡ್ಬೋದಲ್ಲ ಅಂತ ಕ್ವಶನ್ ಬರ್ಬೋದು. ಟ್ಯಾಂಕ್ಲೆಸ್ ಏನಪ್ಪ ಅಂತಂದರೆ ಅದು ಕಂಪೇರ್ ಟು ಸ್ಟೋರೇಜ್ ವಾಟರ್ ಗೀಸರ್ಗಿಂತ ಈ ಥರ ಟ್ಯಾಂಕ್ಲೆಸ್ ಒಂದು ಗೀಸರ್ಸ್ಗಳಿಗೆ ಏನಾಗುತ್ತೆ ಪ್ರೈಸಸ್ ಜಾಸ್ತಿ ಇರುತ್ತೆ. ಅದರಿಂದ ಏನು ಮಾಡ್ಬೋದು ಅಂತಂದರೆ ನಿಮಗೆ ವಿತ್ ಟ್ಯಾಂಕ್ ಇರುತ್ತೆ ಸ್ಟೋರೇಜ್ನೇ ಯೂಸ್ ಮಾಡ್ಬೋದು. ಗೀಸರ್ಸ್ ಟೈಪ್ಸ್ ಎಷ್ಟಿದೆ ಅಂತ ನೋಡೋದು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಯಾವ ಥರ ನಾವು ಅದನ್ನು ಚೂಸ್ ಮಾಡೋದು, ಏನೇನು ಸ್ಪೆಸಿಫಿಕೇಶನ್ ನೋಡಬೇಕು ಅಂತಂದರೆ ಫಸ್ಟ್ ಬಂದುಬಿಟ್ಟು ನೀವು ನೋಡಬೇಕಾಗಿರೋದು ಸೇಫ್ಟಿ ಫೀಚರ್ಸ್. ಯಾವಾಗ್ಲೂ ನಾವೊಂದು ಗೀಸರ್ನ ಚೂಸ್ ಮಾಡ್ಬೇಕಾದ್ರೆ ಎಷ್ಟು ಸೇಫ್ಟಿ ಫೀಚರ್ಸು ಅವರು ಯೂಸ್ ಮಾಡಿದ್ರೆ ನಾನು ನೋಡಬೇಕಾಗುತ್ತೆ. ಮೊದಲನೇದು ಬಂದುಬಿಟ್ಟು ಈಗ ನಮ್ಮದು ವಾಟರ್ ಫ್ಲೋ ಲೆವೆಲ್ ಎಷ್ಟಿದೆ, ಮತ್ತು ಈಗ ಫಾರ್ ಎಕ್ಸಾಂಪಲ್ಲು ನಾವು ಅಪಾರ್ಟ್ಮೆಂಟಲ್ಲೆಲ್ಲ ಯೂಸ್ ಮಾಡಬೇಕಂತ ಅಂದರೆ ಅದರದ್ದು ಪ್ರೆಷರ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಆ ಪ್ರೆಷರು ಈ ಒಂದು ನಮ್ಮ ಗೀಸರು ವಿಸ್ಟ್ಯಾಂಡ್ ಮಾಡುತ್ತಾ ಅನ್ನೋದು ನೋಡ್ಬೇಕು. ಅವ್ರು ಕೊಟ್ಟಿರ್ತಾರೆ ಸ್ಪೆಸಿಫಿಕೇಷನಲ್ಲಿ, ಇದು 4 ಬಾರ 8 ಬಾರ ಅಂತ ಅಂದ್ಬಿಟ್ಟು. ಸೆಕೆಂಡ್ ಸೇಫ್ಟಿ ಬಂದುಬಿಟ್ಟು ನಾವು ಪವರ್ ಅಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಕಲ್ ಶಾಕ್ ಹೊಡಿಬಾರ್ದು, ಆ ಒಂದು ಸಹ ನಾವು ನೋಡಬೇಕಾಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸರ್ಟೇನ್ ಟೆಂಪ್ರೇಚರ್ ರೀಚ್ ಆದ ತಕ್ಷಣ ಕಟ್ ಆಫ್ ಫ್ಯೂಚರ್ಸ್ ಅವ್ರು ಕೊಟ್ಟಿದ್ದಾರಾ ಇಲ್ವಾ, ಇದನ್ನು ಸಹ ನೋಡಬೇಕಾಗುತ್ತೆ. ಮೂರನೇದು ಬಂದುಬಿಟ್ಟು ನಮಗೆ ಟೆಂಪ್ರೇಚರ್ ಕಂಟ್ರೋಲ್ ನಾಪ್ ಕೊಟ್ಟಿರ್ತಾರೆ. ಟೆಂಪ್ರೇಚರ್ ಕಂಟ್ರೋಲ್ ನಮ್ಗೆ ಎಷ್ಟು ಹೀಟ್ ಬೇಕು ಅಷ್ಟನ್ನ ನಾವು, ಮತ್ತು ಟ್ಯಾಂಕ್ ಬಿಲ್ಡು ಯಾವ ಒಂದು ಮೆಟೀರಿಯಲ್ ಅವರು ಟ್ಯಾಂಕ್ ಬಿಲ್ಡ್ ಮಾಡಿರ್ತಾರೆ, ಅದರದ್ದು ಕ್ವಾಲಿಟಿ ಹೇಗಿರುತ್ತೆ, ಮತ್ತು ಅವ್ರ ವಾರಂಟಿ ಎಷ್ಟು ಕೊಟ್ಟಿರ್ತಾರೆ, ಈ ಥರ ಡಿಫ್ರೆಂಟ್ ಫ್ಯೂಚರ್ಸ್ಗಳನ್ನ ನಾವು ನೋಡಬೇಕಾಗತ್ತೆ. ಆಮೇಲೆ ಬಂದ್ಬಿಟ್ಟು ನಮ್ಮದು ಪವರ್ ಕನ್ಸಂಪ್ಷನ್ ಏನಿದೆ, ಇದ್ರ ಪವರ್ ಕನ್ಸಂಪ್ಷನು ಎಷ್ಟು ವ್ಯಾಟ್ಸ್ ಇದ್ರ ಪವರ್ ಕನ್ಸಂಪ್ಷನ್ ಇದೆ ಅಂತ ಸಹ ನಾವು ನೋಡಬೇಕಾಗುತ್ತೆ. ಅದರಲ್ಲಿ ನಿಮಗೆ ಕೊಟ್ಟಿರ್ತಾರೆ, ಸ್ಟಾರ್ ರೇಟಿಂಗ್ ಕೊಟ್ಟಿರ್ತಾರೆ. ನಾನು ಪ್ರೀವಿಯಸ್ ವೀಡಿಯೋಸ್ಗಳೆಲ್ಲ ನಮ್ಗೆ ಹೇಳಿದ್ದೀನಿ, 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ಸ್ ಈ ಥರ ಕೊಟ್ಟಿರ್ತಾರೆ. ಆಲ್ಮೋಸ್ಟು ಗೀಸರ್ಸ್ಗಳಿಗೆ 4 ಸ್ಟಾರ್ ಇಲ್ಲಾಂದರೆ 5 ಸ್ಟಾರ್ ಇರುತ್ತೆ. 5 ಸ್ಟಾರ್ ಇತ್ತು ಅಂತ ನಮಗೇನಪ್ಪ ಅಂದರೆ ನಮಗೆ ಪವರ್ ಕನ್ಸಂಪ್ಷನ್ ಕಡಿಮೆ ಅಂತ ಅಂದ್ಬಿಟ್ಟು ಈ ಥರ ಮೇಯ್ನು ಈ ಫೀಚರ್ಸ್ಗಳನ್ನ ನೋಡಬೇಕು. ಮತ್ತು ಆದಮೇಲೆ ಇನ್ನೊಂದು ಪ್ರೆಷರ್ ರಿಲೀಸ್ ವಾಲ್. ಫಾರ್ ಎಕ್ಸಾಂಪಲ್ ಅವರು 8 ಬಾರ್ ಅಂತ ಕೊಟ್ಟಿರ್ತಾರೆ ಪ್ರೆಷರ್ ವಿಸ್ಟ್ಯಾಂಡ್ ಕೆಪಾಸಿಟಿ. ನಮ್ಮ ವಾಟರ್ ಫ್ಲೋ ಪ್ರೆಷರ್ ಅದಕ್ಕಿಂತ ಜಾಸ್ತಿ ಆಗಿತ್ತು ಅಂದರೆ ಪ್ರೆಷರ್ ರಿಲೀಸ್ ಆಗೋ ವಾಲ್ ಕೊಟ್ಟಿರ್ತಾರೆ, ಅದನ್ನು ಕೊಟ್ಟಿದ್ದಾರೆ ಅಂತ ನೋಡಬೇಕು. ಇಷ್ಟು ಒಂದು ಮೇನ್ ಬೇಸಿಕ್ ಆಗಿ ಯಾವುದೇ ಗೀಸರ್ ನೀವು ಚೂಸ್ ಮಾಡಿ ಅದು ಏನು ಸ್ಪೆಸಿಫಿಕೇಶನ್ ಸೇಫ್ಟಿ ಮೆಜರ್ಗೆ ಕೊಟ್ಟಿದ್ದಾನೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ.
ಇದೇ ಥರ ಈ ಎಲ್ಲ ಒಂದು ಕ್ವಾಲಿಟಿ ಹೊಂದಿರೋ ಒಂದು ಗೀಸರ್ನ ನಾವು ಇವತ್ತು ಅನ್ಬಾಕ್ಸ್ ಮಾಡಿ ಹೊರಟಿದ್ದೀನಿ. ಬನ್ನಿ ಅದು ಯಾವ ಬ್ರ್ಯಾಂಡು, ಅದರಲ್ಲಿ ಏನು ಸ್ಪೆಸಿಫಿಕೇಶನ್ ಇದೆ ಮತ್ತು ಅದರಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡೋಕೆ ಕೊಟ್ಟಿರೋದು ಎವೋ ಸ್ಮಿತ್ ಒಂದು ಬ್ರ್ಯಾಂಡ್ದು ಒಂದು SDS ಗ್ರೀನ್ ಅನ್ನೋ ಇದ್ರ ಮಾಡಲು. ಇದನ್ನು ನಾನು ಇವತ್ತು ಅನ್ಬಾಕ್ಸ್ ಮಾಡೋಕೆ ಕೊಟ್ಟಿದ್ದೀನಿ. ಬನ್ನಿ ಅದರಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇದರಲ್ಲಿ. ಇಲ್ಲಿ ನೋಡಿ, ಇದು 25 ಲೀಟರ್ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. SDS ಗ್ರೀನ್ ಅಂತ ಅಂದ್ಬಿಟ್ಟು ಇದ್ರ ಮಾಡೆಲ್ ಬಂದ್ಬಿಟ್ಟು ಇದರಲ್ಲಿ ಫೀಚರ್ಸ್ಗಳು ಏನು ಕೊಟ್ಟಿದ್ದಾನೆ ಅಂತಂದ್ರೆ ಬ್ಲೂ ಡೈಮಂಡ್ ಗ್ಲಾಸ್ ಲೈನಿಂಗ್, ಅಂದರೆ 2x ಕೊರೋಷನ್ ರೆಸಿಸ್ಟೆನ್ಸ್, ಎನ್ಹಾನ್ಸ್ ಡ್ಯೂರಬಿಲಿಟಿ. ಈ ಒಂದು ವಾಟರ್ ಟ್ಯಾಂಕ್, ನಾನು ಅವಾಗಲೇ ಹೇಳಿದ ವಾಟರ್ ಟ್ಯಾಂಕ್ ಬಿಲ್ಡ್ ಕ್ವಾಲಿಟಿ, ಇದ್ರ ಒಳಗಡೆ ಏನು ಮಾಡಿರ್ತಾರೆ ಅಂದರೆ ಒಂದು ಬ್ಲೂ ಡೈಮಂಡ್ ಗ್ಲಾಸ್ ಲೈನಿಂಗ್ ಒಂದು ಲೇಯರ್ನ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಅದೇನು ಮಾಡುತ್ತೆ ಅಂದರೆ ಕರೋಜನ್ ಆಗೋದನ್ನ ಅದೇನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ಟ್ಯಾಂಕ್ ಒಳಗಡೆ. ಸೆಕೆಂಡ್ ಬಂದ್ಬಿಟ್ಟು ಗ್ಲಾಸ್ ಕೋಟೆಡ್ ಹೀಟಿಂಗ್ ಎಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಗ್ಲಾಸ್ ಕೋಟೆಡ್ ಹೀಟಿಂಗ್ ಎಲಿಮೆಂಟ್ ಅಂತ ಅಂದರೆ ಈ ಒಂದು ಏನು ಹೀಟಿಂಗ್ ಎಲಿಮೆಂಟ್ಸ್ ಇರುತ್ತೆ ಅದ್ರ ಸುತ್ತ ಒಂದು ಗ್ಲಾಸ್ ಕೋಟೆಡ್ ಇರುತ್ತೆ. ಇದು ಏನು ಮಾಡುತ್ತೆ ಅಂದರೆ ಹೀಟಿಂಗ್ ಎಫಿಷಿಯನ್ಸಿನ ಇದು ಜಾಸ್ತಿ ಮಾಡುತ್ತೆ. ಮೂರನೇದು ಬಂದ್ಬಿಟ್ಟು BS ಸ್ಟಾರ್ ರೇಟೆಡ್ ಎನರ್ಜಿ ಎಫಿಷಿಯೆಂಟ್ ಕಾಸ್ಟ್ ಸೇವಿಂಗ್, ಅಂದ್ರೆ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು 5 ಸ್ಟಾರ್ ರೇಟಿಂಗ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಇದು ಪವರ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ಮತ್ತು ಇದು ಪವರ್ ಕನ್ಸಂಪ್ಷನ್ ಬಂದ್ಬಿಟ್ಟು 2 ಕಿಲೋವ್ಯಾಟ್ಸು ಮತ್ತು ನಿಮಗೆ ಅರೌಂಡು ಅವ್ರು ಕೊಟ್ಟಿರೋ ಪ್ರಕಾರ ಒಂದು 35 ಡಿಗ್ರಿ ಒಂದು ರೀಚ್ ಆಗಬೇಕು ಅಂತಾನೆ ಒಂದು 12 to 13 ಮಿನಿಟ್ಸ್ ಅಷ್ಟರಲ್ಲಿ ಇದು 35 ಡಿಗ್ರಿ ಸೆಂಟಿಗ್ರೇಡ್ಗೆ ಇದು ಟೆಂಪ್ರೇಚರ್ ರೀಚ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಲಾಂಗ್ ಲಾಸ್ಟಿಂಗ್ ಆನೋಡ್ ರಾಡ್, ಅಂದರೆ ಈ ಒಂದು ಲಾಂಗ್ ಲಾಸ್ಟಿಂಗ್ ಆನೋಡ್ ರಾಡ್ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲು ನಮ್ಮ ವಾಟರ್ ಏನಾಗಿರುತ್ತೆ ಅಂದರೆ ತುಂಬ ಒಂದು ಹಾರ್ಡ್ನೆಸ್ ಇರುತ್ತೆ. ಆ ಹಾರ್ಡ್ನೆಸ್ ವಾಟರ್ ಇದ್ರೂ ಯಾವುದೇ ಸಹ ಅದ್ರ ಎಫೆಕ್ಟು ಟ್ಯಾಂಕ್ಗೆ ಆಗಬಾರ್ದು, ಜೊತೆಗೆ ನಮ್ಮದು ಹೀಟಿಂಗ್ ಎಲಿಮೆಂಟ್ ಆಗಬಾರ್ದು. ಅದಕ್ಕೆ ಏನು ಮಾಡಿದ್ದಾರೆ, ಒಂದು ಆನೋಡ್ ರಾಡ್ ಕೊಟ್ಟಿದ್ದಾರೆ. ಆ ಒಂದು ಬೇರೆದಕ್ಕೆ ಕಂಪೇರ್ ಮಾಡ್ತು ಅಂತಂದರೆ ಇದ್ರದ್ದು ಲೈಫ್ ಜಾಸ್ತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಟೆಂಪ್ರೇಚರ್ ಕಂಟ್ರೋಲ್, ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ನಮಗೆ ಎಷ್ಟು ಟೆಂಪ್ರೇಚರ್ ಬೇಕು. ಕೆಲವರು ತುಂಬ ಹಾಟ್ ವಾಟರ್ ಯೂಸ್ ಮಾಡ್ತಾರೆ, ತುಂಬ ಬಿಸಿ ಇರೋ ನೀರು ಯೂಸ್ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ಸ್ವಲ್ಪ ಬೆಚ್ಚಗಿರೋ ನೀರು ಯೂಸ್ ಮಾಡ್ತಾರೆ. ಆ ಒಂದು ಇದಕ್ಕೆ ನಮಗೆ ಏನು ಕಂಟ್ರೋಲ್ ನಾವು ಅವಶ್ಯಕತೆ ಇದ್ದೇ ಇರುತ್ತೆ. ಅವನ್ನ ಕಂಟ್ರೋಲ್ ನಂಬಿದರೆ ನಮಗೆ ಎಷ್ಟು ಟೆಂಪ್ರೇಚರ್ ಬೇಕು ಅಷ್ಟು ಟೆಂಪ್ರೇಚರ್ಗೆ ನಾವು ಅದನ್ನು ಫಿಕ್ಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದೀರಿ ಥರ್ಮಲ್ ಕಟ್ ಆಫ್ ಆ್ಯಂಡ್ ಸೇಫ್ಟಿ ವಾಲ್. ಥರ್ಮಲ್ ಕಟ್ ಆಫ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಟೆಂಪ್ರೇಚರ್ ನಾವೀಗ ಸೆಟ್ ಮಾಡಿರ್ತೀವಿ, ಅಷ್ಟು ಟೆಂಪ್ರೇಚರು ರೀಚ್ ಆದ ತಕ್ಷಣ ಆಟೋಮೆಟಿಕ್ ಏನಾಗಬೇಕು, ಅದು ಕಟ್ ಆಫ್ ಆಗಬೇಕು. ನೆಕ್ಸ್ಟ್ ಸೆಕೆಂಡ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಇನ್ನೊಂದು ಸೇಫ್ಟಿ ವಾಲ್. ಅವಾಗಲೇ ಹೇಳಿದ್ನಲ್ಲ ನಾನು, ಒಂದು ಸರ್ಟೈನ್ ಪ್ರೆಷರು, ಇವಾಗ ಇದ್ರ ಪ್ರೆಷರ್ ಬಂದ್ಬಿಟ್ಟು 8 ಬಾರ್, ಅದಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಪ್ರೆಷರು ರಿಲೀಸ್ ಆಗುತ್ತೆ. ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ವಾಟರ್ ಹೀಟರ್ ನಿಮಗೆ SDS ಮಾಡಲ್ 25 ಲೀಟರ್ ಕೆಪಾಸಿಟಿ. ಇಲ್ಲಿ SDS ಗ್ರೀನ್ ಅನ್ನೋದು ಇದ್ರದ್ದು ಒಂದು ಮಾಡಲು ನಾವು ಪರ್ಚೇಸ್ ಮಾಡೋದು 25 ಲೀಟರ್ ಕೆಪಾಸಿಟಿ. ಫ್ರೆಂಡ್ಸ್, ಇದ್ರ ವಾರಂಟಿ ಹೇಗೆ ಅಂತ ನೋಡೋಣ. ಟ್ಯಾಂಕಿಗೆ ಬಂದ್ಬಿಟ್ಟು 7 ಇಯರ್ ವಾರಂಟಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಾಲ್ ಪ್ರಾಡಕ್ಟ್ಗೆ ನಮಗೆ 2 ಇಯರ್ಸ್ ವಾರಂಟಿ ಬರುತ್ತೆ. ಏನಾದರೂ ಪರ್ಚೇಸ್ ಮಾಡಿ 60 ಡೇಸ್ ಒಳಗಡೆ ನಾವೇನಾದರೂ ಇದನ್ನ ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಳ್ತೀವಿ ಅಂತ ಅಂದರೆ ಇನ್ನೂ 2 ಇಯರ್ಸ್ ನಮಗೆ ಹೀಟಿಂಗ್ ಎಲಿಮೆಂಟ್ಗೆ ವಾರಂಟಿ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅವರು ಕೊಟ್ಟಿದ್ದಾರೆ. ವಾರಂಟಿನ ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಇದ್ರ ವೆಯ್ಟ್ ಬಂದಿದ್ದು 13 kg ತನಕ ಇದು ವೆಯ್ಟ್ ಬರುತ್ತೆ. ಇದ್ರ ಕಲರ್ಸ್ ಎಲ್ಲ ನೋಡಬೇಕು ಅಂತಂದರೆ 4 ಕಲರ್ ಇದರಲ್ಲಿ ಅವೈಲಬಿಲಿಟಿ ಇದೆ. ಒಂದು ಬಂದ್ಬಿಟ್ಟು ವೈಟು, ಎರಡನೇದು ಬಂದ್ಬಿಟ್ಟು ಐವರಿ, ಮೂರನೇದು ಬಂದ್ಬಿಟ್ಟು ರೆಡ್ಡು, ನಾಲ್ಕನೇದು ಬಂದ್ಬಿಟ್ಟು ಬ್ಲೂ. ನಾವು ಪರ್ಚೇಸ್ ಮಾಡಿರೋದು ಬ್ಲೂ. ಫ್ರೆಂಡ್ಸ್, ನಾನು ಯಾವಾಗಲೂ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು ಇಯರು ನಾನು ಹೇಳ್ತಾ ಇರ್ತೀನಿ. ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು 1/2024, ಅಂದರೆ ಈ ಮಂತಲ್ಲೇ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು, ಅಂದರೆ ಈ ಇಯರಲ್ಲೇ ಲೇಟೆಸ್ಟ್ ಮ್ಯಾನುಫ್ಯಾಕ್ಚರ್ ಆಗಿರೋದು. ಮತ್ತು ಈ ಒಂದು ಬ್ರ್ಯಾಂಡ್ ಏನಪ್ಪ ಅಂತಂದರೆ ಇದು ಇಂಟರ್ನ್ಯಾಷನಲ್ ವೈಸು ತುಂಬ ಹೆಸರು ಮಾಡಿರೋ ಬ್ರ್ಯಾಂಡು. ಜೊತೆಗೆ ಇನ್ನೊಂದು ಏನಪ್ಪ ಅನ್ಬೇಕಂದ್ರೆ ಇದು ಮ್ಯಾನುಫ್ಯಾಕ್ಚರ್ ಆಗೋದು ಇಲ್ಲೇ ನಮ್ಮ ಬೆಂಗಳೂರು ನಿಯರಲ್ಲೇ ಈ ಒಂದು ಪ್ರಾಡಕ್ಟು ಮ್ಯಾನುಫ್ಯಾಕ್ಚರ್ ಆಗೋದು. ಬನ್ನಿ ಅದು ಅನ್ಬಾಕ್ಸ್ ಮಾಡೋಣ, ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಇವಾಗ ಅನ್ಬಾಕ್ಸ್ ಮಾಡಿದ್ದೀನಿ. ಏನೇನು ಕೊಟ್ಟಿದ್ದಾರೆ ಇದ್ರ ಜೊತೆ ಅಂತ ನೋಡೋಣ. ಮೊದಲನೇ ಬಂದುಬಿಟ್ಟು ಇದರಲ್ಲಿ ಒಂದು ಪ್ಲಾಸ್ಟಿಕ್ ಗಟ್ಟ ಮತ್ತು
ಒಂದು ಸ್ಕ್ರೂಗಳು ಕೊಟ್ಟಿದ್ದಾರೆ ಹೋಲ್ಡಿಂಗ್ ಪರ್ಪಸ್ಗೆ. ಎರಡನೇದು ಬಂದ್ಬಿಟ್ಟು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಮೂರನೇದು ಬಂದ್ಬಿಟ್ಟು ನಮ್ಮದು ಗೀಸರ್. ಇದರಲ್ಲಿ ಏನಪ್ಪ ಅಂತ ಅಂದರೆ ಒಂದು ಪೈಪ್ ಬಂದಿರಲ್ಲ, ಒಂದು ಕನೆಕ್ಟಿಂಗ್ ಪೈಪ್ನ ನಾವು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗತ್ತೆ. ಇನ್ಸ್ಟಾಲೇಷನ್ ಮಾಡೋರು ಬರೋರು ಬೇಕಾದ್ರೆ ಅವ್ರ ಹತ್ರನೇ ಇರುತ್ತೆ, ನಾವು ಅವ್ರಿಗೆ ಪೇ ಮಾಡಿ ತೊಗೊಳ್ಬೇಕಾಗತ್ತೆ. ಬನ್ನಿ ಇದನ್ನ ಓಪನ್ ಮಾಡೋಣ. ಫ್ರೆಂಡ್ಸ್ ಇದು ನೋಡಿ, ನಮ್ಮದು ಒಂದು ಬ್ಲೂ ಕಲರ್ ಅಂತ ಹೇಳಿದ್ರೆ ಬ್ಲೂ ಕಲರ್ದು ಗೀಸರ್. ಇದರಲ್ಲಿ ನಮಗೆ ಅರೌಂಡ್ ಹೇಳಿದ್ನಲ್ಲ, ಇದು ಒಂದು 13 kg ವೆಯ್ಟ್ ಬರುತ್ತೆ. ಇದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು ರೆಡ್ ಕಲರ್ ಇದು ಬಂದು ಹಾಟ್ ವಾಟರ್ ನಮಗೆ ಬರೋದಕ್ಕೆ. ಇದು ಬಂದ್ಬಿಟ್ಟು ಬ್ಲೂ ಕಲರ್, ಇದು ಬಂದು ಕೋಲ್ಡ್ ವಾಟರ್ ಇನ್ಲೆಟ್ಟು. ಇಲ್ಲಿ ಕೊಟ್ಟಿದ್ದಾರಲ್ಲ, ಇದು ಬಂದ್ಬಿಟ್ಟು ನಮಗೆ ಪ್ರೆಷರ್ ರಿಲೀಸ್ ವಾಲ್ವ್. ಇದು ಇಲ್ಲಿ ನಮಗೆ ಹೇಳಿದ್ನಲ್ಲ, ಅವಾಗಲೇ ಹೇಳ್ದಂಗೆ ಇದು ಒಂದು ಟೆಂಪ್ರೇಚರ್ ಕಂಟ್ರೋಲ್ ನಾಬ್. ನಮ್ಗೆ ಎಷ್ಟು ಬೇಕು ಅಷ್ಟು ಟೆಂಪ್ರೇಚರ್ಗೆ ನಾವು ಇದನ್ನ ನಿಲ್ಲಿಸ್ಕೋಬೋದು. ಇದ್ರ ತಕ್ಕಂಗೆ ನಮಗೆ ನೀರು ಹೀಟ್ ಆಗುತ್ತೆ. ಮತ್ತು ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಒಂದು 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. 5 ಸ್ಟಾರ್ ಜಾಸ್ತಿ ಸ್ಟಾರ್ ರೇಟ್ ಇದ್ದಂಗೆ ನಮಗೆ ಪವರ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಈ ಒಂದು ಸ್ಟೋರೇಜ್ ವಾಟರ್ ಹೀಟರ್ಗಳಲ್ಲಿ 2 ಟೈಪ್ ಬರುತ್ತೆ. ಒಂದು ಹಾರಿಜೆಂಟಲ್ ಸ್ಟೋರೇಜ್ ಬರುತ್ತೆ, ಇನ್ನೊಂದು ವರ್ಟಿಕಲ್ ಸ್ಟೋರೇಜ್ ಬರುತ್ತೆ. ಇದು ಬಂದು ನಮಗೆ ವರ್ಟಿಕಲ್ ಸ್ಟೋರೇಜು. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಹಿಂದ್ಗಡೆ ಇಲ್ಲಿ 2 ಹೋಲ್ಡಿಂಗ್ ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಈ ಒಂದು ಇದನ್ನು ಇನ್ಸ್ಟಾಲೇಷನ್ ಮಾಡಿ ಇದು ಹೋಲ್ಡ್ ಮಾಡ್ತಂದರೆ ಮುಗೀತು. ಇನ್ಸ್ಟಾಲೇಷನ್ಗೆ ಬ್ರ್ಯಾಂಡ್ ಕಂಪ್ನಿಯಿಂದನೇ ಬ್ರ್ಯಾಂಡ್ ಇನ್ಸ್ಟಾಲೇಷನ್ ಇರುತ್ತೆ. ಫ್ರೆಂಡ್ಸ್, ನಾವು ಯಾವುದೇ ಒಂದು ಎಲೆಕ್ಟ್ರಿಕಲ್ ಗೀಸರ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಮೇಯ್ನು ನೋಡಬೇಕಾಗಿರೋದು ನಮ್ಮದು ಸಾಕೆಟು. ಆ ಸಾಕೆಟಲ್ಲಿ ಕರೆಕ್ಟಾಗಿ ಹೈ ಪವರ್ ರೇಟಿಂಗ್ ಸಾಕೆಟ್ ಇದೆಯಾ, ಜೊತೆಗೆ ಅರ್ಥಿಂಗ್ ಇದೆಯಾ ಅನ್ನೋದನ್ನ ಕಂಪಲ್ಸರಿ ನಾವು ಚೆಕ್ ಮಾಡಲೇಬೇಕು. ನಾನು ಯಾವಾಗಲೂ ಹೆವಿ ಅಪ್ಲೈನ್ಸಸ್ಗಳನ್ನ ಅನ್ಬಾಕ್ಸ್ ಮಾಡಬೇಕಾದ್ರೆ ಹೇಳ್ತಾನೆ ಇರ್ತೀನಿ, ಈ ಒಂದು ಪ್ಲಗ್ ಏನಿದೆ ನಮಗೆ ಹೆವಿ ಒಂದು ಸಾಕೆಟ್ಗೆ ಇದು ಇನ್ಸರ್ಟ್ ಆಗೋದು. ಜೊತೆಗೆ ಇದ್ರದ್ದು ಕರೆಂಟ್ ರೇಟಿಂಗು ಅಷ್ಟೇ ತುಂಬ ಜಾಸ್ತಿ ಇರುತ್ತೆ. ನಿಮ್ಮ ಸಾಕೆಟನ್ನು ಸಹ ಹೈ ಕರೆಂಟ್ ರೇಟಿಂಗ್ಗೆ ಯೂಸ್ ಮಾಡಬೇಕು. ಜೊತೆಗೆ ಕಂಪಲ್ಸರಿ ಅದರಲ್ಲಿ ಅರ್ಥಿಂಗ್ ಇರಬೇಕು. ಬಿಫೋರ್ ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅಥವಾ ಇನ್ಸ್ಟಾಲೇಷನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಾಕೆಟಲ್ಲಿ, ಅಂದರೆ ಡೆಡಿಕೇಟೆಡ್ ಸಾಕೆಟ್ ಇರಬೇಕು. ಆ ಡೆಡಿಕೇಟೆಡ್ ಸಾಕೆಟಲ್ಲಿ ಅರ್ಥಿಂಗ್ ಬರ್ತಾ ಇದೆಯಾ, ಅರ್ಥಿಂಗ್ ಕರೆಕ್ಟಾಗಿದೆಯಾ ಅನ್ನೋದನ್ನ ದಯವಿಟ್ಟು ಚೆಕ್ ಮಾಡಿಸಿ. ಚೆಕ್ ಮಾಡಿಸಿ ಅದು ಓಕೆ ಇದ್ದರೆ ಮಾತ್ರ ಯೂಸ್ ಮಾಡಿ. ಯಾಕೆ ಅಂತ ಅಂದರೆ ಏನಾದರೂ ನಿಮಗೆ ಅರ್ಥಿಂಗ್ ಇಲ್ಲ ಅಂತ ಅಂದರೆ ಶಾಕ್ ಹೊಡೆಯೋ ಚಾನ್ಸಸ್ ತುಂಬ ಜಾಸ್ತಿ, ಜೊತೆಗೆ ಲೈಫ್ ಡೆತ್ ಆಗೋ ಚಾನ್ಸಸ್ಗಳು ಸಹ ಜಾಸ್ತಿ ಇರುತ್ತೆ. ಅದರಿಂದ ದಯವಿಟ್ಟು ನೀವೇನು ಮಾಡಬೇಕಂದ್ರೆ ಗೀಸರ್ಗಳನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಾಕೆಟ್ಗಳಲ್ಲಿ ಅರ್ಥಿಂಗ್ ಇದೆಯಾ ಅನ್ನೋದನ್ನ ಚೆಕ್ ಮಾಡಿಸಿ ಇದ್ದಾಗ ಮಾತ್ರ ಯೂಸ್ ಮಾಡಿ. ನಾಟ್ ಓನ್ಲಿ ಗೀಸರ್, ಯಾವುದೇ ಸಹ ಹೋಮ್ ಅಪ್ಲೈನ್ಸಸ್ಗಳನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಆ ಸಾಕೆಟ್ ಅರ್ಥಿಂಗ್ ಇದೆಯಾ, ಅರ್ಥಿಂಗ್ ಇದ್ದರೆ ಮಾತ್ರ ಅವನ್ನ ಯೂಸ್ ಮಾಡಬೇಕನ್ನೋದು ನನ್ನ ರಿಕ್ವೆಸ್ಟು. ಫ್ರೆಂಡ್ಸ್, ಇದಾಗಿತ್ತು ಒಂದು ಎವೋ ಸ್ಮಿತ್ ಬ್ರ್ಯಾಂಡ್ದು SDS ಗ್ರೀನ್ ಅನ್ನೋ ಮಾಡೆಲ್ದು 25 ಲೀಟರ್ ಕೆಪಾಸಿಟಿ ಸ್ಟೋರೇಜ್ ಗೀಸರ್ದು ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮತ್ತು ಇದು ರಿವ್ಯೂ. ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಒಂದು ಗೀಸರ್ನ ನೀವೇನೋ ಪರ್ಚೇಸ್ ಮಾಡಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು. ಇದನ್ನು ನಾವು ಪರ್ಚೇಸ್ ಮಾಡಿದಾಗ ನಮಗೆ 10,000 ರೂಪಾಯಿ ಇದ್ರದ್ದು ಪ್ರೈಸ್ ಆಯಿತು. ಬಟ್ ಇವಾಗ ಸೇಲ್ಸ್ ಇರೋದ್ರಿಂದ ಇದು 10,000 ರೂಪಾಯಿ ಸಿಕ್ತು. ಅರ್ಲಿ ನಾನು ಚೆಕ್ ಮಾಡ್ತಾ ಇದ್ದಾಗ ನನಗೆ ಅರೌಂಡ್ 11,300 ಇತ್ತು. ನೀವು ಬೇಕಾದರೆ ಪರ್ಚೇಸ್ ಮಾಡೋಕ್ಕೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ನೀವು ಪರ್ಚೇಸ್ ಮಾಡಬೇಕಾದ್ರೆ ರೇಟು ಮೇ ಬಿ ವೇರಿಯೇಷನ್ ಇದ್ರೂ ಇರ್ಬೋದು ಅನಿಸುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮತ್ತು ಅದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ. ಎಲ್ಲರಿಗೂ ಧನ್ಯವಾದಗಳು.